ವಿಜಯ್ ನಟನೆಯ ಭೀಮಾ ಸಿನಿಮಾ ಕಳೆದ ವಾರ ಬಿಡುಗಡೆಯಾಗಿದ್ದು ಬಾಕ್ಸ್ ಆಫೀಸ್ನಲ್ಲಿ ಉತ್ತಮವಾಗಿಯೇ ಗಳಿಕೆ ಮಾಡುತ್ತಿದೆ. ಪ್ರಮುಖವಾಗಿ ಆನ್ಲೈನ್ ಟಿಕೆಟ್ ಖರೀದಿ ಆಧರಿಸಿ ಬಾಕ್ಸ್ ಆಫೀಸ್ ವರದಿ ನೀಡುವ sucknil.com ಪ್ರಕಾರ ಭೀಮಾ ಕಳೆದ 5 ದಿನಗಳಲ್ಲಿ ಒಟ್ಟು 14.30 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಭೀಮಾ ಸಿನಿಮಾವನ್ನ ನೇರವಾಗಿ ಟಿಕೆಟ್ ಖರೀದಿಸಿ ನೋಡುವವರು ಸಾಕಷ್ಟು ಜನರು ಇರುವ ಕಾರಣ ಭೀಮಾ ಸಿನಿಮಾದ ಗಳಿಕೆ ಇನ್ನಷ್ಟು ಹೆಚ್ಚಿರುವ ಸಾಧ್ಯತೆ ಇದೆ. sucknil.com ಪ್ರಕಾರ ಭೀಮಾ ಸಿನಿಮಾ 5ನೇ ದಿನ ಅಂದರೆ ಮಂಗಳವಾರ ಸುಮಾರು 1.30 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಇದು ಆರಂಭಿಕ ಅಂದಾಜು. ದಿನ 4 ಸೋಮವಾರ 1.65 ಕೋಟಿ ರೂಪಾಯಿ ಗಳಿಕೆ ಮಾಡಿತು. ಭಾನುವಾರ 4 ಕೋಟಿ ರೂಪಾಯಿ ಗಳಿಕೆ ಹೋಲಿಸಿದರೆ ಇದು 58% ಇಳಿಕೆಯಾಗಿದೆ. ಶನಿವಾರ ಭೀಮಾ ಸಿನಿಮಾ 3.5 ಕೋಟಿ ರೂಪಾಯಿ, ಶುಕ್ರವಾರ ಅಂದರೆ ಮೊದಲ ದಿನ 3.95 ಕೋಟಿ ರೂಪಾಯಿ ಗಳಿಕೆ ಮಾಡಿತ್ತು. ಈ 5 ದಿನಗಳಲ್ಲಿ ಭೀಮಾ ಸಿನಿಮಾ ಒಟ್ಟಾರೆ 14.30 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಸಿಂಗಲ್ ಥಿಯೇಟರ್ ಸೇರಿದಂತೆ ಎಲ್ಲಾ ಚಿತ್ರಮಂದಿರಗಳಲ್ಲಿ ಒಟ್ಟು ಎಷ್ಟು ಗಳಿಕೆಯಾಗಿದೆ ಎಂಬ ಲೆಕ್ಕವನ್ನು ಚಿತ್ರತಂಡ ಅಧಿಕೃತವಾಗಿ ನೀಡಿಲ್ಲ. ನಾಳೆಯಿಂದ ಮತ್ತೆ ಚಿತ್ರಮಂದಿರಗಳಲ್ಲಿ ಭೀಮಾ ಸಿನಿಮಾದ ಗಳಿಕೆ ಹೆಚ್ಚುವ ನಿರೀಕ್ಷೆ ಇದೆ. ಸ್ವಾತಂತ್ರ್ಯ ದಿನಾಚರಣೆ ವೀಕೆಂಡ್ನಲ್ಲಿ ಹೆಚ್ಚು ಜನರು ಥಿಯೇಟರ್ಗೆ ಆಗಮಿಸುವ ಸೂಚನೆ ಇದೆ. ಇದೇ ಸಮಯದಲ್ಲಿ ಗೌರಿ ಮತ್ತು ಕೃಷ್ಣಂ ಪ್ರಣಯ ಸಖಿ ಸಿನಿಮಾಗಳು ರಿಲೀಸ್ ಆಗುತ್ತಿದ್ದು ಚಿತ್ರಮಂದಿರಗಳಲ್ಲಿ ಜನ ದಟ್ಟಣೆ ಹೆಚ್ಚುವ ಸಾಧ್ಯತೆ ಇದೆ. ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಪ್ರೀಮಿಯರ್ ಶೋ ಇಂದು ನಡೆಯಲಿದ್ದು ನಾಳೆ ಭೀಮನ ಜೊತೆಗೆ ಕೃಷ್ಣನೂ ಸೇರಲಿದ್ದಾನೆ.